ತಂದೆ ತಾಯಿಗಳೇ, ನಿಮ್ಮ ಮಕ್ಕಳು ಸ್ವಲ್ಪ ಸ್ಟಡೀಸ್ ಅಲ್ಲಿ ವೀಕ್ ಆಗಿದ್ದಾರೋ? ಹಾಗಾದ್ರೆ ಅವರಿಗೆ ಬೈಬೇಡಿ. ಮಕ್ಕಳಿಗೆ ಹೊಡೆಯುವುದಾದ್ರೆ ಏನಾಗುತ್ತೆ ಎಂದು ಹೇಳ್ತೇನೆ ಕೇಳಿ ಪ್ರಿಯರೇ. ಅವನು ನೋಡು ಫಸ್ಟ್ ಕ್ಲಾಸ್ ಬಂದ, ಇವನನ್ನು ನೋಡು ಫಸ್ಟ್ ಕ್ಲಾಸ್ ಬಂದ, ಆ ಹುಡುಗಿ ನೋಡು ಫಸ್ಟ್ ಕ್ಲಾಸ್ ಬಂದಳು, ನೀನಂತೂ ಇದು ಕೆಲ್ಸಕ್ಕೆ ಬರ್ದವನು, ನೋಡು ನೀನು ಎಷ್ಟು ದಡ್ಡನಾಗಿದ್ದಿ ಎಂದು ಹೀಗೆ ನಿಮ್ಮ ಮಕ್ಕಳಿಗೆ ತಲೆ ಮೇಲೆ ಮೇಲಿಂದ ಮೇಲೆ ಹೊಡೆಯಬೇಡಿ. ಮಕ್ಕಳಿಗೆ ಹೊಡೆಯುವುದಾದರೆ ಏನಾಗುತ್ತೆ ಹೇಳ್ತೇನೆ ಕೇಳಿ ಪ್ರಿಯರೇ. ಯಾವಾಗಲೂ ನೀವು ಮಕ್ಕಳಿಗೆ ಹೊಡೆಯುವವರಾಗಿರೋದಾದ್ರೆ ನಿಮ್ಮ ಹೊಡೆಯುವಿಕೆಗೆ, ನಿಮ್ಮ ಬೈಯುವಿಕೆಗೆ ಅವರ ಅಭ್ಯಾಸ ಆಗ್ಬಿಟ್ಟು ಏನ್ ಮಾಡಿದ್ರು ಅಮ್ಮ ಬೈತಾಳೆ, ಅಪ್ಪ ಬೈತಾನೆ, ಇನ್ಯಾಕೆ ಮಾರ್ಪಡ್ಬೇಕು, ನಾನು ಹೀಗೆ ಬದುಕ್ತೇನೆ ಎಂದು ಯೋಚಿಸಿ ಅದಕ್ಕೆ ಸೆಟ್ಲ್ ಆಗ್ತಾರೆ. ಒಂದು ದಿನ ಒಬ್ಬ ಹುಡುಗನು ಅಮ್ಮಳ ಬಳಿಗೆ ಹೆಡ್ ಮಾಸ್ಟರ್ ಕೊಟ್ಟಿರುವ ಲೆಟರ್ ತರುತ್ತಾನೆ. ಒಂದು ಕವರಲ್ಲಿಟ್ಟು ಸೀಲ್ಡ್ ಮಾಡಿರುವ ಲೆಟರ್ ತರುತ್ತಾನೆ, ಅಮ್ಮಳಿಗೆ ಕೊಡ್ತಾನೆ. ಅಮ್ಮ ಆ ಪತ್ರ ಓದುತ್ತಾಳೆ. ಇವನೇನು ಅಮ್ಮಳಿಗೆ ಹೆಡ್ ಮಾಸ್ಟರ್ ಏನೆಂದು ಪತ್ರ ಬರೆದೆಂದು ಅಮ್ಮಳ ಮುಖ ನೋಡ್ತಿದ್ದ. ಅಮ್ಮ ಪತ್ರ ಓದಿದ ನಂತರ, ಅಮ್ಮ ನನ್ನ ಹೆಡ್ ಮಾಸ್ಟರ್ ನಿಮಗೆ ಪತ್ರ ಬರ್ದಿದಾರಲ್ವೋ? ಏನೆಂದು ಬರ್ದಿದ್ದಾರೆ? ಏನೂ ಇಲ್ಲ ಮಗನೇ, ನೀನು ಬಹಳ ಬುದ್ಧಿವಂತನಾಗಿದೆಯಂತೆ, ನಿನಗೆ ಬಹಳ ಜ್ಞಾನ ಇದೆಯಂತೆ, ನಿನ್ನ ತಿಳುವಳಿಕೆ, ನಿನ್ನ ಜ್ಞಾನದ ಮೇರೆಗೆ ನಿನ್ನ ಸ್ಕೂಲ್ ನಲ್ಲಿರುವ ಟೀಚರ್ಸ್ ಯಾರು ಕೂಡ ನಿನಗೆ ಪಾಠ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತೆ, ನಿನ್ನ ಸ್ಟ್ಯಾಂಡರ್ಡ್ ಗೆ ತಲುಪ್ಲಿಕ್ಕೆ ಆಗ್ತಾ ಇಲ್ಲ ಅಂತೆ. ಅಮ್ಮ ನಿನ್ನ ಮಗನಿಗೆ ಪಾಠ ಮಾಡ್ಲಿಕ್ಕೆ ಆಗಲ್ಲ, ಅವನಿಗಿರುವ ಜ್ಞಾನ ಬಹಳ ದೊಡ್ಡದು, ಅಮೋಘವಾದದ್ದು, ನೀನೇ ಮನೆಯಲ್ಲಿ ಇಟ್ಕೊಂಡು ನೀನೇ ನಿನ್ನ ಮಗನಿಗೆ ಓದಿಸಿ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡು ಎಂದು ನನಗೆ ಸಲಹೆ ಕೊಟ್ಟಿದ್ದಾರೆ ಮಗನೇ. ಹಾಗಾಗಿ ನಾಳೆಯಿಂದ ನಾನೇ ನಿನಗೆ ಪಾಠ ಮಾಡ್ತೇನೆ. ಆನಂತರ ಮಗುವನ್ನು ಮಡಿಲಲ್ಲಿ ಇಟ್ಕೊಂಡು ಪ್ರಾರ್ಥಿಸಿದಳು ಪ್ರಿಯರೇ. ದೇವರೇ, ನನ್ನ ಮಗನಿಗೆ ನಿಮ್ಮ ಜ್ಞಾನ ಕೊಡಿರಿ, ನಿಮ್ಮ ತಿಳುವಳಿಕೆ ಕೊಡಿರಿ, ನಿಮ್ಮ ಕೃಪೆ ಕೊಡಿರಿ ದೇವರೇ ಎಂದು ಆ ತಾಯಿ ತನ್ನ ಮಗನಿಗೋಸ್ಕರ ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾಳೆ. ಪ್ರಾರ್ಥನೆಯಿಂದಲೇ ಆ ಮಗುವನ್ನು ಓದಿಸಲು ಪ್ರಾರಂಭಿಸುತ್ತಾಳೆ. ಆ ಮಗನು ಸ್ವಲ್ಪ ಉನ್ನತವಾದ ಸ್ಥಿತಿಗೆ ಹೋಗಿ ದೊಡ್ಡ ಸೈಂಟಿಸ್ಟ್ ಆಗುತ್ತಾನೆ, ಪ್ರಪಂಚವನ್ನೇ ಬೆಳಗಿಸಿ ಬಿಡುತ್ತಾನೆ. ಈ ದಿನ ನಮ್ಮ ಕಣ್ಮುಂದೆ ಬಲ್ಬ್ ಇರೋದಾದ್ರೆ, ಈ ಲೈಟ್ ಇರೋದಾದ್ರೆ ಇದು ಅವನ ಪುಣ್ಯವೇ. ಅವನ ಹೆಸರೇ ಥಾಮಸ್ ಆಲ್ವಾ ಎಡಿಸನ್. ಅವನೇ ಪ್ರಿಯರೇ ಬಲ್ಬ್ ಅನ್ನು ಕಂಡು ಹಿಡಿದಿದ್ದು. ಒಂದು ಮನೆಗೆ ರೆಂಟ್ಗೆ ಹೋದ್ರೆ ಫಸ್ಟ್ ಏನ್ ಮಾಡ್ತಾರೆ? ಲೈಟ್ ಹಾಕ್ತಾರೆ. ಬಾತ್ರೂಮ್ಗೆ ಹೋದ್ರಿ ಅಂದ್ಕೊಳ್ಳಿ, ಏನ್ ಮಾಡ್ತೀರಿ? ಲೈಟ್ ಅನ್ನು ಆನ್ ಮಾಡ್ತೀರಿ. ಕತ್ತಲೆಯಲ್ಲಿ ಬೈಕ್ ಅಲ್ಲಿ ಹೋಗುವಾಗ ಲೈಟ್ ಆನ್ ಮಾಡ್ತೀರಿ. ಲೈಟ್ ಇಲ್ಲದೆ ಆಫೀಸ್ ನಲ್ಲಾಗಲಿ ಮನೆಯಲ್ಲಾಗಲಿ ಎಲ್ಲಿಯೂ ಕೂಡ ಈ ಪ್ರಪಂಚ ಬದುಕಲು ಸಾಧ್ಯವಿಲ್ಲ ಪ್ರಿಯರೇ. ಪ್ರಪಂಚವನ್ನೇ ಬೆಳಗಿಸಿದಂತಹ ಮಹಾಜ್ಞಾನಿ ಥಾಮಸ್ ಆಲ್ವಾ ಎಡಿಸನ್ ತನ್ನ ಲೈಬ್ರರಿಯಲ್ಲಿ ಬಹಳ ಪುಸ್ತಕ ಇದ್ವು. ಒಂದು ದಿನ ಪುಸ್ತಕ ಓದುವುದಕ್ಕಾಗಿ ಒಂದು ಪುಸ್ತಕ ತೆಗೆದಾಗ ಅದರೊಳಗಡೆ ಒಮ್ಮೆ ಹೆಡ್ ಮಾಸ್ಟರ್ ಅವರು ಬರೆದು ಕೊಟ್ಟಿರುವ ಆ ಲೆಟರ್ ಕಾಣಿಸಿತು. ಅಯ್ಯೋ, ಇದು ಚಿಕ್ಕಂದಿನಲ್ಲಿ ನನ್ನ ಹೆಡ್ ಮಾಸ್ಟರ್ ಬರೆದು ಕೊಟ್ಟ ಪತ್ರವಲ್ಲವೋ ಎಂದು ಖುಷಿಯಿಂದ ಆ ಲೆಟರ್ ತೆರೆದು ನೋಡಿದ್ರೆ ಅದರೊಳಗಡೆ ಹೆಡ್ ಮಾಸ್ಟರ್ ಬರೆದಿರುವ ಮಾತುಗಳು ಹೀಗಿವೆ. ಅಮ್ಮ, ನಿನ್ನ ಮಗನಿಗೆ ವಿದ್ಯಾಭ್ಯಾಸ ತಲೆಗೆ ಹೋಗೋದಿಲ್ಲ, ಬಹಳ ದೊಡ್ಡ ದಡ್ಡ ಮೂರ್ಖ, ಇವನಿಗೆ ಪಾಠ ಕಲಿಸೋದು ದಂಡ, ಇವನನ್ನು ಸ್ಕೂಲ್ಗೂ ಕಳಿಸುವುದು ಕೂಡ ದಂಡ. ಕಳಿಸಬೇಡಮ್ಮ, ನಮ್ಮ ಟೀಚರ್ಸ್ ಯಾರು ಕೂಡ ಅವನಿಗೆ ಪಾಠ ಮಾಡಲು ಇಂಟ್ರೆಸ್ಟ್ ತೋರಿಸುತ್ತಾ ಇಲ್ಲ, ಸ್ಕೂಲ್ಗೆ ಕಳಿಸಬೇಡ, ಟೈಮ್ ವೇಸ್ಟ್. ಕೈಲಾದ್ರೆ ನಿನ್ನ ಮನೆಯಲ್ಲಿ ಇಟ್ಕೊಂಡೇ ಓದಿಸಿಕೋ, ಸರಿಯಾಗಿ ಓದದಂತಹ ದಡ್ಡ ಎಂದು ಹಾಗೆ ಪತ್ರ ಬರೆದು ಹೆಡ್ ಮಾಸ್ಟರ್ ಕಳಿಸಿದ್ರೆ ಆ ದಡ್ಡನನ್ನೇ ತೆಗೆದುಕೊಂಡು ಆ ತಾಯಿ ದೇವರಿಗೆ ಒಪ್ಪಿಸಿದಳು ಪ್ರಿಯರೇ. ದೇವರು ಆ ತಾಯಿಯ ಪ್ರಾರ್ಥನೆಯನ್ನು ಲಾಲಿಸಿ ಮಹಾಜ್ಞಾನವನ್ನು ಆ ಮಗನಿಗೆ ಕೊಟ್ಟು ಪ್ರಪಂಚವನ್ನೇ ಬೆಳಗಿಸುವಂತಹ ಒಬ್ಬ ದೊಡ್ಡ ಸೈಂಟಿಸ್ಟ್ ಅನ್ನಾಗಿ ಮಾಡಿದ್ರು. ತಂದೆ ತಾಯಿಗಳೇ, ಮಕ್ಕಳು ಒಂದು ವೇಳೆ ವಿದ್ಯಾಭ್ಯಾಸದಲ್ಲಿ ಹಿಂದೆ ಬೀಳುತ್ತಾ ಇರೋದಾದ್ರೆ ಅದನ್ನು ಯಾವಾಗ್ಲೂ ಜ್ಞಾಪಕ ಮಾಡಿಕೊಳ್ಳುತ್ತಾ, ನೀನು ಸರಿಯಾಗಿ ಓದದ ದಡ್ಡ 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 ಎಂದು ನೀವು ಬೈತಾ ಕೂತ್ಕೊಳ್ಳುವುದಾದ್ರೆ ಅವರು ದಡ್ಡರಾಗಿಯೇ ಉಳ್ಕೊಳ್ತಾರೆ. ನಾನು ಸ್ಕೂಲಲ್ಲಿ ಓದುವ ದಿನಮಾನಗಳಲ್ಲಿ ನನಗೂ ಕೂಡ ಎಲ್ಲಾ ಟೀಚರ್ಸ್ ಬೈತಾ ಇದ್ರು, ಸರಿಯಾಗಿ ಓದುವುದಿಲ್ಲವೆಂದು. ಕೇವಲ ಸೋಷಿಯಲ್ ಮಾಸ್ಟರ್ ಮಾತ್ರವೇ ನನಗೆ ಕರೆದು ಹೇಳ್ತಾ ಇದ್ರು, ಮಗನೇ ನೀನು ಖಚಿತವಾಗಿಯೂ ಕಷ್ಟಪಟ್ರೆ ಒಳ್ಳೆ ಮಾರ್ಕ್ಸ್ ಪಡೆಯಬಹುದು, ಕಷ್ಟಪಟ್ರೆ ಒಳ್ಳೆ ಮಾರ್ಕ್ಸ್ ತರುತ್ತಿ, ನಿನಗೆ ಬಹಳ ತಿಳುವಳಿಕೆ ಇದೆ, ಸ್ವಲ್ಪ ಕಷ್ಟಪಡು ಮಗನೇ, ಒಂದು ಗಂಟೆಯಷ್ಟು ಓದು, ಖಚಿತವಾಗಿಯೂ ಒಳ್ಳೆ ಮಾರ್ಕ್ಸ್ ಬರ್ತವೆ ಎಂದು ಹೇಳ್ತಾ ಇದ್ರು. ಆದ್ರೆ ನನ್ನ ಸೈನ್ಸ್ ಟೀಚರ್ ಆಗಿರ್ಬೋದು, ಮ್ಯಾಥ್ಸ್ ಟೀಚರ್ ಆಗಿರ್ಬೋದು, ನನ್ನ ಇಂಗ್ಲಿಷ್ ಟೀಚರ್ ಆಗಿರ್ಬೋದು, ಏನ್ ಮಗನೇ ಎಷ್ಟು ದಡ್ಡ ಆಗಿದ್ದೀನಿ, ನೀನು ಸರಿಯಾಗಿ ಓದೋದೇ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ರು. 10th ಕ್ಲಾಸ್ ಬಂದ್ಬಿಡ್ತು ಮತ್ತು ರಿಸಲ್ಟ್ಸ್ ಕೂಡ ಬಂತು. ವಿಚಿತ್ರವೇನೆಂದರೆ ಬೇರೆ ಎಲ್ಲಾ ಸಬ್ಜೆಕ್ಟ್ ಗಳಲ್ಲಿ 60-65 ಅಂಕಗಳು ಬಂದವು, ಆದ್ರೆ ಸೋಷಿಯಲ್ ಸ್ಟಡೀಸ್ ಅಲ್ಲಿ ನಾನು ಕ್ಲಾಸ್ಗೆ ಫಸ್ಟ್ ಬಂದೆ. ಯಾಕೆ ಕ್ಲಾಸ್ಗೆ ಫಸ್ಟ್ ಬಂದೆ ಹೇಳಿ? ಹೇಳ್ತೇನೆ ಕೇಳಿ. ಆ ಸೋಷಿಯಲ್ ಟೀಚರ್ ಯಾವಾಗ್ಲೂ ನನಗೆ ಎನ್ಕರೇಜ್ ಮಾಡ್ತಾ ಇದ್ರು, ನಿನಗೆ ಬಹಳ ಬುದ್ಧಿ ಇದೆ, ನೀನ್ ಕಷ್ಟಪಟ್ರೆ ಚೆನ್ನಾಗ್ ಓದುತ್ತಿ, ಚೆನ್ನಾಗ್ ಮಾರ್ಕ್ಸ್ ತರುತ್ತಿ ಎಂಬ ಆ ಮಾತುಗಳು ಏನ್ ಮಾಡಿದ್ವು ಗೊತ್ತಾ? ಸೋಷಿಯಲ್ ನಲ್ಲಿ ಕ್ಲಾಸ್ ಫಸ್ಟ್ ಬರುವ ಹಾಗೆ ಮಾಡಿದ್ವು. ತಂದೆ ತಾಯಿಗಳೇ, ಮಕ್ಕಳನ್ನು ಯಾವಾಗ ನೋಡಿದ್ರು ಕೂಡ ನೀವು ನಿಂದಿಸುತ್ತಾ, ನೀವು ಅವಮಾನಗೊಳಿಸುತ್ತಾ, ನೀನು ಸರಿಯಾಗಿ ಓದೋದಿಲ್ಲ, ನಿನ್ನ ದಡ್ಡ, ನಿನ್ನ ಬದುಕಿಷ್ಟೇ, ನೀನು ಓದ್ಲಿಕ್ಕಾಗಲ್ಲ, ಪಾಸ್ ಆಗ್ಲಿಕ್ಕಾಗಲ್ಲ ಎಂಬ ಶಾಪನಾರ್ಥ ಹಾಕುವುದಾದರೆ ಕೇಳಿರಿ. ನಿಮಗೊಂದು ವಿಷಯ ಗೊತ್ತಾ? ನಿಮ್ಮ ಮಾತಿನಲ್ಲಿ ಶಕ್ತಿ ಇದೆ. ಅದು ಹೌದನ್ನೋದಾದ್ರೆ ಅದು ಹೌದೆಂದಾಗುತ್ತೆ, ಅದು ಇಲ್ಲವಾದ್ರೆ ಇಲ್ಲವೆಂದಾಗುತ್ತೆ. ಅದಕ್ಕೆ ತಂದೆ ತಾಯಿಗಳೇ, ಮಕ್ಕಳನ್ನು ಶಪಿಸಬೇಡಿ. ಓದುವುದರಲ್ಲಿ ಅವ್ರು ಹಿಂದೆ ಬಿದ್ರು ಕೂಡ, ನೀವು ಆಶಿಸಿದಷ್ಟು ಪ್ರತಿಫಲ ಅವರು ಒಂದು ವೇಳೆ ತೋರಿಸ್ಲಿಕ್ಕೆ ಆಗದಿದ್ರು ಕೂಡ
ಅವರನ್ನು ಯಾವಾಗ್ಲೂ ನಿಂದಿಸುವ ಪ್ರಯತ್ನ ಮಾಡಬೇಡಿ. ಅವರಿಗೋಸ್ಕರ ಕರ್ತನ ಸನ್ನಿಧಿಗೆ ಹೋಗಿರಿ, ಕರ್ತನ ಮುಂದೆ ಪ್ರಾರ್ಥಿಸಿರಿ. ಕರ್ತನು ಖಚಿತವಾಗಿಯೂ ಅವರಿಗೆ ಏನ್ ಕೊಡ್ತಾರೆ? ಜ್ಞಾನ ಕೊಡ್ತಾರೆ. ಯಾವ ತಿಳುವಳಿಕೆ ಇಲ್ಲದವನಿಗೆ ಈ ದಿನ ಇಷ್ಟೊಂದು ದೊಡ್ಡ ಕಲ್ವರಿ ಟೆಂಪಲ್ ಎಂಬ ಸಭೆಗೆ ಸಭಾಪಾಲಕನಾಗಿ ಮಾಡಿದ ದೇವರು ನಿಮ್ಮ ಮಗನನ್ನು ನಿಮ್ಮ ಮಗಳನ್ನು ಕೂಡ ಅತ್ಯಧಿಕವಾಗಿ ಆಶೀರ್ವದಿಸಬಲ್ಲರು ಎಂಬ ವಾಸ್ತವವನ್ನು ಮರೆಯಬೇಡಿ. ಕೇಳಿರಿ, ನಮ್ಮ ಜೀವಿತದಲ್ಲಿ, ಈ ಜೀವಿತ ಪ್ರಯಾಣದಲ್ಲಿ ಎಷ್ಟೋ ಸಮಸ್ಯೆಗಳು ಬರ್ತವೆ. ಉದ್ಯೋಗ ಮಾಡುವ ಸ್ಥಳದಲ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ, ಮನೆಯಲ್ಲಿ, ಮನೆಯ ಹೊರಗಡೆ ಅನೇಕ ಸಮಸ್ಯೆಗಳು ಬರ್ತವೆ. ಹಾಗೆ ಸಮಸ್ಯೆಗಳು ಬರುವಾಗ ಅವುಗಳನ್ನು ನಾವು ಜ್ಞಾನದಿಂದಲೇ, ತಿಳುವಳಿಕೆಯಿಂದಲೇ ಜಯಿಸಬೇಕು ಎಂಬುದಾಗಿ ದೇವರು ನಮಗೆ ಜ್ಞಾನ ಕೊಟ್ಟಿದ್ದಾರೆ. ಅದು ಮೇಲಿನಿಂದ ಬಂದಂತಹ ಜ್ಞಾನ. ಆ ಜ್ಞಾನ ಉಳ್ಳವರಾಗಿರೋದಾದ್ರೆ ನೀವೇನ್ ಮಾಡ್ತೀರಿ ಗೊತ್ತಾ? ಒಂದು ದಿನ ಒಬ್ಬ ತಾಯಿ, ವೃದ್ಧಾಪ್ಯದಲ್ಲಿರುವ ತಾಯಿ ಬ್ಯಾಂಕಿಗೆ ಹೋಗಿದ್ದಳು. ಆಕೆಗೆ 10,000 ರೂಪಾಯಿ ಬೇಕಾಗಿದ್ವು. ಆಕೆ ಕ್ಯಾಶಿಯರ್ ಬಳಿಗೆ ಹೋಗ್ತಾಳೆ. ವಿತ್ಡ್ರಾಲ್ ಫಾರ್ಮ್ ಅಂದ್ರೆ ಕ್ಯಾಶ್ ವಿತ್ಡ್ರಾಲ್ ಫಾರ್ಮ್ ಕೊಟ್ಟು, ಸರ್ ನನಗೆ 10,000 ಕೊಡಿ ಅನ್ನುತ್ತಾಳೆ. ಆ ಕ್ಯಾಶಿಯರ್ಗೆ ಕೋಪ ಬರುತ್ತೆ. ಅಮ್ಮ, ನೋಡ್ತಿದ್ದೀರಲ್ಲವೇ, ಬ್ಯಾಂಕ್ ತುಂಬಾ ಜನರಿದ್ದಾರೆ. 10,000 ನಿನಗೆ ಬೇಕಾದ್ರೆ ಹೊರಗಡೆ ATM ಮಷಿನ್ ಇದೆಯಲ್ಲವೇ? ಆ ATM ಮಷಿನ್ ಅಲ್ಲಿ ಕಾರ್ಡ್ ಬಳಸಿ 10,000 ತಕೊಳ್ಬಹುದಲ್ಲವೇ? ನನ್ನ ಸಮಯ ಮತ್ತು ಸುತ್ತಲಿರುವವರ ಸಮಯ ಯಾಕೆ ವ್ಯರ್ಥ ಮಾಡ್ತಿದ್ದಿ ಎಂದು ಹೇಳಿ ಕೋಪಗೊಂಡ. ಅಯ್ಯೋ ಸಾರ್, ಕಾರ್ಡ್ ನನ್ನ ಹತ್ರ ಇದ್ರೆ ನಾನು ಕೂಡ ATM ಅಲ್ಲೇ ತಕೊಳ್ತಾ ಇದ್ದೆ. ಆ ಕಾರ್ಡ್ ನನ್ನ ಹತ್ರ ಇಲ್ಲದಕ್ಕಾಗಿಯೇ ಇಲ್ಲಿ ತಕೊಳ್ತಿದ್ದೇನೆ. 10,000 ರೂಪಾಯಿ ಅರ್ಜೆಂಟ್ ಆಗಿ ಬೇಕು, ಬೇಗ ಕೊಡಿ ಸಾರ್ ಅಂದ್ರೆ, ಅಮ್ಮ ಕಾಡಿಸ್ಬೇಡಮ್ಮ, ಕಾರ್ಡ್ ಇಲ್ಲ ಅಂದ್ರೆ ನನಗೇನ್ ಮಾಡೋಣತಿ, ಮನೆಗೆ ಹೋಗಿ ತಂದುಕೋ ಎಂದು ಹೇಳಿದಾಗ ಆ ತಾಯಿ ಹೇಳ್ತಾಳೆ, ಸರ್ 1 ನಿಮಿಷ, ದುಡ್ಕಬೇಡಿ, ಆವೇಶ ಪಡಬೇಡಿ. ನನ್ನ ಬ್ಯಾಂಕ್ ನಲ್ಲಿ ಎಷ್ಟು ಅಮೌಂಟ್ ಇದೆಯೋ ಆ ಅಮೌಂಟ್ ಎಲ್ಲ ನಾನು ತಕೊಂಡು ಹೋಗ್ತೇನೆ. ಒಮ್ಮೆ ನನ್ನ ಬ್ಯಾಲೆನ್ಸ್ ಎಷ್ಟು ನೋಡಿ ಅಂದಾಗ ತಕ್ಷಣ ಬ್ಯಾಲೆನ್ಸ್ ಚೆಕ್ ಮಾಡ್ತಾನೆ. 1 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಇದೆ. ಆಗ ಹೇಳ್ತಾಳೆ, ಆ 1 ಕೋಟಿ ರೂಪಾಯಿ ನನಗೆ ಕೊಟ್ಬಿಡು ಅಂದಾಗ, ಅಮ್ಮ ಇದಕ್ಕಿದ್ದಂತೆ 1 ಕೋಟಿ ರೂಪಾಯಿ ಕೊಡು ಅಂದ್ರೆ ಎಲ್ಲಿಂದ ತರ್ಲಿಕ್ಕಾಗತ್ತೆ ಅಂದಾಗ, ಮತ್ತೆ ಎಷ್ಟು ಕೊಡ್ಲಿಕ್ಕಾಗತ್ತೆ? 10 ಲಕ್ಷ ಬೇಕಾದ್ರೆ ಕೊಡ್ತೇನೆ ಅಂದಾಗ, ಆಯ್ತು ಕೊಡು ಅಂದಳು. ಸಹಿ ಮಾಡ್ತಾಳೆ, 10 ಲಕ್ಷ ರೂಪಾಯಿ ತೆಗೆದುಕೊಳ್ತಾಳೆ. ಆ 10 ಲಕ್ಷ ರೂಪಾಯಿ ತೆಗೆದುಕೊಂಡು ಅದರಲ್ಲಿ 10,000 ರೂಪಾಯಿ ಕೌಂಟ್ ಮಾಡಿದಳು. ಆ 10,000 ರೂಪಾಯಿ ಬ್ಯಾಂಕ್ ಅಲ್ಲಿ ಇಟ್ಕೊಂಡಳು. 9,90,000 ರೂಪಾಯಿ ತಿರುಗಿ ಕೊಟ್ಟು, ಸಾರ್ ಇದು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ಕೊಳ್ಳಿ, ಹೋಗ್ ಬರ್ತೇನೆ ಅಂದಳು. ಆಕೆ ಸಮಸ್ಯೆ ತೀರಿತೋ ಇಲ್ಲವೋ? ಹೇಗೆ ತೀರಿತು ಹೇಳಿ? ಆಕೆ ಜ್ಞಾನ ಉಳ್ಳವಳಾಗಿರೋದ್ರಿಂದ ಸಮಸ್ಯೆ ಸುಲಭವಾಗಿ ತೀರಿಸಿಕೊಂಡಳು. ಕೇಳಿ ತಮ್ಮ ತಂಗಿಯಂದೇರೆ, ಯೌವನ ಪ್ರಾಯದಲ್ಲಿದ್ದಂಥವರು ದಯವಿಟ್ಟು ಕೇಳ್ರಿ. ನಿಮ್ಮ ಮನೆಯಲ್ಲಿ ವಯಸ್ಸಿಗೆ ಬಂದಂತಹ ತಾತ ಅಜ್ಜಿ ಇರೋದಾದ್ರೆ ಅವರೊಂದಿಗೆ ಸಮಯ ಕಳೆಯಿರಿ. ಹಿರಿಯರೊಂದಿಗೆ ಸಮಯ ಕಳೆಯಿರಿ. ಅವರು ತಮ್ಮ ಜೀವಿತ ಪ್ರಯಾಣದಲ್ಲಿ ಎಷ್ಟೋ ಅನುಭವಗಳನ್ನು ಅವರು ಹೊಂದಿಕೊಂಡಿದ್ದಾರೆ. ಕೇಳಿರಿ, ನೀವು 100 ಪುಸ್ತಕಗಳಿಂದ ಸಂಪಾದಿಸುವ ಜ್ಞಾನಕ್ಕಿಂತಲೂ ವೃದ್ಧಾಪ್ಯಕ್ಕೆ ಬಂದಿರುವ ಒಬ್ಬ ತಂದೆಯ ಬಳಿಯಲ್ಲಿ, ತಾಯಿಯ ಬಳಿಯಲ್ಲಿ ಕೂತ್ಕೊಂಡು ಅರ್ಧ ಗಂಟೆ ಹೊತ್ತಿನಲ್ಲಿ ಸಂಪಾದಿಸುವ ಜ್ಞಾನವೇ ಬಹು ಬೆಲೆಯುಳ್ಳದಾಗಿರುತ್ತೆ. ಯಾಕೆಂದರೆ ಅವರು ಆ ಜ್ಞಾನವನ್ನು ಅನುಭವದಿಂದ ಹಂಚಿಕೊಳ್ಳುತ್ತಾರೆ. ನನಗೆ ಸಮಯ ಸಿಕ್ಕಾಗ, ವಿದೇಶಕ್ಕೆ ಹೋಗುವಾಗ ದೊಡ್ಡ ದೊಡ್ಡ ದೈವ ಸೇವಕರ ಹತ್ತಿರ ಸ್ವಲ್ಪ ಹೊತ್ತು ಕೂತ್ಕೊಳ್ಳುವ ಪ್ರಯತ್ನ ಮಾಡ್ತೇನೆ. ಪ್ರಿನ್ಸ್ ಮಗನಿಗೆ ಹಾಲಿಡೇಸ್ ಬಂದಾಗ, ಸಮ್ಮರ್ ಹಾಲಿಡೇಸ್ ಬಂದಾಗ ಅವನಿಗೆ ಒಂದು ಮಾತನ್ನು ಹೇಳಿದೆ. ಅಮೆರಿಕ ದೇಶದಲ್ಲಿರುವ ದೊಡ್ಡ ದೊಡ್ಡ ಸೇವಕರ ಬಳಿಗೆ ಹೋಗಿ ಕೂತ್ಕೋ, ಅವರೊಂದಿಗೆ ಸಮಯ ಕಳಿ. ಪ್ರಪಂಚದಲ್ಲಿಯೇ ಬಹುದೊಡ್ಡ ಸೇವಕರಲ್ಲಿ ಒಬ್ಬರಾಗಿರುವಂತಹ ಡೇವಿಡ್ ಜೆರೆಮಾಯ ಅವರ ಬಳಿಗೆ ಹೋಗು. ಡೇವಿಡ್ ಜೆರೆಮಾಯ ಅವರ ಹತ್ರ ಟೈಮ್ ತೆಗೆದುಕೊಂಡ. ಅವರು ಟೈಮ್ ಕೊಟ್ರು. ಪ್ರಿನ್ಸ್ ಮಗನು 2-3 ಗಂಟೆ ಹೋಗಿ ಅವರೊಂದಿಗೆ ಕೂತ್ಕೊಂಡ. ಅವರು ಕೊಟ್ಟ ಸಲಹೆಗಳು ಅದ್ಭುತವಾದ ಸಲಹೆಗಳು. ಅಮೆರಿಕದಲ್ಲಿ ಅತ್ಯಂತ ದೊಡ್ಡ ವ್ಯಾಪಾರಸ್ಥನು ಎಂದು ಕರೆಯಲ್ಪಟ್ಟ ಡೇವಿಡ್ ಗ್ರೀನ್ ಅವರ ಬಳಿಗೂ ಕೂಡ ಹೋಗಿ ಕೂತ್ಕೋ. ಅಮೆರಿಕದಲ್ಲಿರುವ 100 ಮಂದಿ ಕೋಟ್ಯಾಧೀಶ್ವರರಲ್ಲಿ ಅವರು ಒಬ್ಬರು. ಅವ್ರ ಹತ್ರ ಹೋಗಿ ಕೂತ್ಕೋ. ಇವರು ಕೂಡ ದೇವರ ಮಹಾಕೃಪೆಯಿಂದ ಡೇವಿಡ್ ಜೆರೆಮಾಯ ಅವರು ನನಗೆ ಕ್ಲೋಸ್ ಫ್ರೆಂಡ್. ಹಾಗೆ ಡೇವಿಡ್ ಗ್ರೀನ್ ಅವರು ಕೂಡ ನನಗೆ ಚಿರುಪರಿಚಿತರು. ನನ್ನನ್ನು ಕಂಡ್ರೆ ಬಹಳ ಇಷ್ಟಪಡುವಂತಹ ಆತ್ಮಿಕರು. ಅವ್ರ ಹತ್ರ ಕೂತ್ಕೋ ಅಂದಾಗ ಅವ್ರು ಹೇಳಿದ್ದೇನ್ ಗೊತ್ತಾ? ಮಹಾ ದೊಡ್ಡ ಕೋಟ್ಯಾಧೀಶ್ವರರು ಹೇಳಿದ್ದೇನ್ ಗೊತ್ತಾ? ಪ್ರಿನ್ಸ್ ಮಗನು ಮಾತಾಡುತ್ತಾ ಅಂಕಲ್ ಅಂಕಲ್ ಅನ್ನುತ್ತಿರುವಾಗ, ಇನ್ಮೇಲೆ ನನಗೆ ಅಂಕಲ್ ಅನ್ಬೇಡ, ತಾತ ಅನ್ನು, ನೀನು ನನಗೆ ಮೊಮ್ಮಗನಂತಿದ್ದಿ ಎಂದು ಹೇಳಿ ಆ ಕೋಟ್ಯಾಧೀಶ್ವರನು ತಾನು ಕಲಿತುಕೊಂಡ ಪಾಠಗಳನ್ನೆಲ್ಲ ಕಲಿಸಿದ. ನಾವು ಈ KFC ಅನ್ನುತ್ತೇವಲ್ಲವೇ, ಈ KFCಗೆ ತಾತ ಒಬ್ಬನಿದ್ದಾನೆ. ಅವನ ಹೆಸರು ಚಿಕ್ಫಿಲ್ಲೆ. ಅದನ್ನು ಸ್ಥಾಪಿಸಿದವರೇ ಡ್ಯಾನ್ ಕ್ಯಾಥಿ. ಹೇಳಿದೆ, ಡ್ಯಾನ್ ಕ್ಯಾಥಿ ಅವರ ಬಳಿಗೆ ಹೋಗಿ ಅವರೊಂದಿಗೂ ಸಮಯ ಕಳಿ. ಇವರೆಲ್ಲರೂ ಪ್ರಪಂಚವನ್ನೇ ತಮ್ಮ ವ್ಯಾಪಾರದಲ್ಲಾಗಲಿ ಸೇವೆಯಲ್ಲಾಗಲಿ ಪರಿಪಾಲಿಸುವಂತಹ ದೊಡ್ಡ ವ್ಯಕ್ತಿಗಳು. ಅವರೊಂದಿಗೆ 1 ಗಂಟೆ ಕಾಲ ನೀನು ಕಳೆಯುವುದಾದರೆ ಅದ್ಭುತವಾದ ಪಾಠಗಳನ್ನು ನೀನು ಕಲಿಯಬಹುದು ಎಂದು ಹೇಳಿದಾಗ, ಇತ್ತೀಚೆಗೆ 2-3 ತಿಂಗಳು ಅವರ ಬಳಿಗೆ ಹೋಗಿ ಅವರೊಂದಿಗೆ ಸಮಯ ಕಳೆದು ಪ್ರಿನ್ಸ್ ಮಗನು ಹಿಂತಿರುಗಿ ಬರುತ್ತಾನೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಕೇಳಿ ಪ್ರಿಯರೇ? ನಿಮ್ಮ ತಾತಂದಿರಿಗೆ, ಅಜ್ಜಿಯಂದಿರಿಗೆ ತಪ್ಪದೆ ಭೇಟಿಯಾಗಿರಿ. ಒಂದು ಕಾಲದಲ್ಲಿ ಸಾಧಾರಣವಾಗಿ ಮಕ್ಕಳನ್ನು ಅವ್ರ ಹತ್ರ ಇಟ್ಟು ಬೆಳೆಸುತ್ತಾ ಇದ್ರು. ವಯಸ್ಸಾಗಿರುವ ತಾತನ ಬಳಿಯಲ್ಲಿ, ಅಜ್ಜಿಯ ಬಳಿಯಲ್ಲಿ ಇಟ್ಟು ಮೊಮ್ಮಗಳನ್ನು ಇಟ್ಟು ಹೋಗ್ತಾ ಇದ್ರು. ಅವರು ತಮಗಿರುವ ಅನುಭವವನ್ನು, ಸಂಸ್ಕಾರವನ್ನು ಕಲಿಸಿಕೊಡ್ತಾ ಇದ್ರು. ಆದ್ರೆ ಈ ದಿನಗಳಲ್ಲಿ ಬಹಳಷ್ಟು ಜನರಿಗೆ ಅತ್ತೆ ಅಂದ್ರೆ ಆಗಲ್ಲ, ಮಾವ ಅಂದ್ರೆ ಆಗಲ್ಲ,
ಅಮ್ಮಳ ಅಮ್ಮ ಆಗಿರ್ಬೋದು, ಅಪ್ಪನ ಅಪ್ಪ ಆಗಿರ್ಬೋದು, ಆಗಲ್ಲ, ಮನೆಗೆ ಬರಬಾರದು ಅನ್ನುತ್ತಾರೆ. ಹಾಗಾಗಿ ಮಕ್ಕಳು ಏನಾಗ್ತಿದ್ದಾರೆ? ಸಂಸ್ಕಾರ ಹೀನರಾಗಿ ಮಕ್ಕಳು ಬೆಳೆಯುತ್ತಿದ್ದಾರೆ. ಸಹೋದರ ಸಹೋದರಿ, ನಿಮ್ಮ ಮಕ್ಕಳು ಕಲಿಯಬೇಕಾದ ಶ್ರೇಷ್ಠವಾದ ಪಾಠ ಕಲಿಸುವ ತಾಳ್ಮೆ, ಅನುಭವವು ತಾತನಿಗಿದೆ, ತಾತ ಅಜ್ಜಿ ಇಬ್ಬರಿಗೂ ಇದೆ. ಹಾಗಾಗಿ ಅವರ ಬಳಿಯಲ್ಲಿ ಸ್ವಲ್ಪ ಕಾಲ ಮಕ್ಕಳನ್ನು ಇಡೀರಿ. ಅವರು ಶ್ರೇಷ್ಠವಾದ ಪಾಠಗಳನ್ನು ಕಲಿಯುವುದಾದ್ರೆ ಮಕ್ಕಳಿಗೆ ಆಶೀರ್ವಾದವಾಗಿರುತ್ತೆ. ಮೊದಲನೇದಾಗಿ ಮನೆಯಲ್ಲಿ ಜ್ಞಾನ ಉಳ್ಳವರಾಗಿರಿ, ವಿದ್ಯಾಭ್ಯಾಸದಲ್ಲಿ ಜ್ಞಾನ ಉಳ್ಳವರಾಗಿರಿ. ಕೇಳಿ ತಮ್ಮ ತಂಗಿಯಂದಿರೇ, ಕಷ್ಟಪಟ್ಟು ಓದಿರಿ, ಕಷ್ಟಪಡಲು ಇಷ್ಟಪಡುವವರಾಗಿರಿ. ಮೂರನೇದು, ಕೆಲಸದಲ್ಲಿ ಜ್ಞಾನ, ಕೆಲಸದಲ್ಲಿ ಜ್ಞಾನ ಉಳ್ಳವರಾಗಿರಬೇಕು. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 4ನೇ ವಚನ. ಮೈಗಳನಂತೆ ಕೆಲಸ ಮಾಡುವವನು ದರಿದ್ರನಾಗುತ್ತಾನೆ, ಚುರುಕುಗೈಯುಳ್ಳವನು ಐಶ್ವರ್ಯವಂತನಾಗುತ್ತಾನೆ. ಯಾರು ಶ್ರದ್ಧೆ ಉಳ್ಳವರು, ಜ್ಞಾನ ಉಳ್ಳಂಥವರು, ತಿಳುವಳಿಕೆ ಉಳ್ಳಂಥವರು, ಬುದ್ಧಿ ಉಳ್ಳಂಥವರು, ತನಗೆ ಕೊಡಲ್ಪಟ್ಟ ಕೆಲಸವನ್ನು ಶ್ರದ್ಧೆಯಿಂದ ಮಾಡುವಂಥವರು, ತಮಗೆ ಕೊಡಲ್ಪಟ್ಟ ಕೆಲಸವನ್ನು ಚೆನ್ನಾಗಿ ಮಾಡುವಂಥವರು, ಫಲಿತವಾಗಿ ಆರ್ಥಿಕವಾಗಿ ಸ್ಥಿರಗೊಳ್ಳುತ್ತಾರೆ. ಐಶ್ವರ್ಯವಂತನಾಗುತ್ತಾನೆ ಅಂದ್ರೆ ಅರ್ಥವೇನು? ಆರ್ಥಿಕವಾಗಿ ಸ್ಥಿರಗೊಳ್ಳುತ್ತಾರೆ. ಮತ್ತೊಂದು ರೆಫರೆನ್ಸ್ 12ನೇ ಅಧ್ಯಾಯ 24ನೇ ವಚನ. 12:24. ಶ್ರದ್ಧೆಯಿಂದ ಕೆಲಸ ಮಾಡುವವರು ಆಳುವಿಕೆ ಮಾಡುತ್ತಾರೆ ಅಂದ್ರೆ ಅರ್ಥವೇನು? ನಾಯಕರಾಗುತ್ತಾರೆ. ಮತ್ತೆ ಸೋಮಾರಿಗಳು ಬಿಟ್ಟಿ ಕೆಲಸ ಮಾಡುತ್ತಾರೆ. ಕಲ್ವರಿ ಸ್ವರ ವೀಕ್ಷಕರೇ ಕೇಳಿರಿ, ನೀವು ಯಾವುದೇ ಉದ್ಯೋಗ ಮಾಡ್ತಿದ್ರು, ಯಾವುದೇ ಕೆಲಸ ಮಾಡ್ತಿದ್ರು, ಯಾವುದೇ ವೃತ್ತಿ ಉಳ್ಳವರಾಗಿದ್ರು, ಯಾವುದೇ ವ್ಯಾಪಾರ ಉಳ್ಳವರಾಗಿದ್ರು, ಯಾವುದೇ ಉದ್ಯೋಗ ಮಾಡ್ತಾ ಇದ್ರು, ಯಾವುದೇ ವ್ಯವಸಾಯ ಮಾಡ್ತಿದ್ರು, ನೀವು ಜ್ಞಾನ ಉಳ್ಳವರಾಗಿ ಆ ಕೆಲಸ ಮಾಡಬೇಕು. ಜ್ಞಾನದಿಂದಲೇ ನಿಮ್ಮ ವ್ಯಾಪಾರ, ನಿಮ್ಮ ಉದ್ಯೋಗ, ನಿಮ್ಮ ವೃತ್ತಿ, ನಿಮ್ಮ ವ್ಯವಸಾಯ ಮಾಡಬೇಕು. ಜ್ಞಾನವಿಲ್ಲದೆ ನೀವು ಏನ್ ಮಾಡಿದ್ರು ಸಹ ಪ್ರತಿಫಲ ಕಾಣುವ ಚಾನ್ಸ್ ಇರುವುದೇ ಇಲ್ಲ ಎಂಬ ವಾಸ್ತವ ಅರ್ಥ ಮಾಡಿಕೊಳ್ಳಿ. ಮೈಗಳ್ಳನ್ನು ಸರಿಯಾಗಿ ಉದ್ಯೋಗ ಮಾಡಲ್ಲ. ಒಂದು ದಿನ ಉದ್ಯೋಗಕ್ಕೆ ಹೋಗ್ತಾನೆ, ಮತ್ತೊಂದು ದಿನ ಹೋಗೋದಿಲ್ಲ. ಕೇಳ್ತಿದ್ದೇನೆ, ಇಂಥವನಿಗೆ ಸಂಬಳ ಹೆಚ್ಚಿಸುತ್ತಾರೋ? ಪ್ರಮೋಷನ್ ಸಿಗುತ್ತೋ? ನಮ್ಮಲ್ಲಿ ಕೆಲವರು ಹೇಳ್ತಾರೆ, ಅಯ್ಯ 6 ವರ್ಷಗಳಾಯ್ತು ಸಂಬಳ ಹೆಚ್ಚಾಗಿಲ್ಲ, 10 ವರ್ಷಗಳಾದ್ರೂ ಸಂಬಳ ಹೆಚ್ಚಾಗಿಲ್ಲ, ನನ್ನ ಜೀವಿತ ಇದ್ದ ಸ್ಥಿತಿಯಲ್ಲಿ ಬಿದ್ದಿದೆ, ಯಾಕೆ ನಿಮ್ಮ ಸಂಬಳ ಹೆಚ್ಚಿಸುತ್ತಾ ಇಲ್ಲ? ನೀವು ಸರಿಯಾಗಿ ಕಷ್ಟ ಪಡದೇ ಇರುವುದಕ್ಕಾಗಿ, ಪ್ರಯಾಸ ಪಡದೇ ಇರುವುದಕ್ಕಾಗಿ, ಪಂಕ್ಚುವಾಲಿಟಿ ಮೇಂಟೈನ್ ಮಾಡದೇ ಇರುವುದಕ್ಕಾಗಿ, ಯಾವಾಗ ನೋಡಿದ್ರು ಲೀವ್ ಹಾಕುತ್ತಾ ಇರುವುದಕ್ಕಾಗಿ. ಹಾಗಿದ್ದಲ್ಲಿ ಹೇಗೆ ಸಂಬಳ ಹೆಚ್ಚಾಗುತ್ತೆ? ಹೇಗೆ ನಿಮಗೆ ಪ್ರಮೋಷನ್ ಸಿಗುತ್ತೆ? ಹೇಗೆ ಪ್ರಮೋಷನ್ ಸಿಗುತ್ತೆ ಹೇಳನ್ನುತ್ತೀರಾ? ಆದಿಕಾಂಡದಲ್ಲಿ 39ನೇ ಅಧ್ಯಾಯ 2-3 ವಚನಗಳಲ್ಲಿ ನೀವು ನೋಡ್ತೀರಿ, ಯೆಹೋವನು ಅವನ ಸಂಗಡ ಇರುವುದನ್ನು ಯಜಮಾನನಾದ ಫೊತೇಫರನು ನೋಡಿ, ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಅಭಿವೃದ್ಧಿಯಾಗುತ್ತಾ ತನ್ನ ಯಜಮಾನನ ದೃಷ್ಟಿಯಲ್ಲಿ ಐಗುಪ್ತ್ಯನ ಮನೆಯಲ್ಲಿ ಇದ್ದನು. ಆ ನಂತರ ವಾಕ್ಯ ಹೇಳುತ್ತೆ, ಯೋಸೇಫನ ಸಂಗಡ ಯೆಹೋವನು ಇದ್ದದರಿಂದ ಅವನು ಮಾಡಿದ ಕೆಲಸವೆಲ್ಲವೂ ಅವನ ಕೈಯಿಂದ ಯೆಹೋವ ಸಫಲ ಮಾಡುತ್ತಾ ಇದ್ದನು ಎಂದು ಅವನ ಯಜಮಾನನು ಅದನ್ನು ನೋಡಿದಾಗ ತನ್ನ ಮನೆಯ ಮೇಲೆಲ್ಲ ಮೇಲ್ವಿಚಾರಕನನ್ನಾಗಿ ನೇಮಿಸಿದನು. ಪ್ರಮೋಷನ್ ಯೋಸೇಫನಿಗೆ ಹೇಗೆ ಸಿಕ್ಕಿತು ಗೊತ್ತಾ? ಪ್ರಯಾಸ ಪಟ್ಟಿದ್ದಕ್ಕೆ ಸಿಕ್ಕಿತು, ಕಷ್ಟಪಟ್ಟಿದ್ದಕ್ಕೆ ಸಿಕ್ಕಿತು. ಅವನ ಕೈಗೆ ಯಾವುದೇ ಕೆಲಸ ಕೊಟ್ಟರು ಸಹ ಯೋಸೇಫನ ಸಂಗಡ ದೇವರು ಇದ್ದದರಿಂದ ಕಷ್ಟಪಟ್ಟು ಕೆಲಸ ಮಾಡಿದ. ಅದಕ್ಕಾಗಿಯೇ ಕಷ್ಟಪಟ್ಟು ಕೆಲಸ ಮಾಡಿದಂಥವನಿಗೆ ದೇವರು ಆಶೀರ್ವದಿಸುತ್ತಾರೆ. ಅದಕ್ಕೆ 128ನೇ ಕೀರ್ತನೆಯಲ್ಲಿ ಹೀಗೆ ಬರೆಯಲಾಗಿದೆ, ನೀತಿವಂತನು ನಿಶ್ಚಯವಾಗಿಯೂ ಏನಂತೆ? ಬನ್ನಿ ನೋಡೋಣ. 128ನೆಯ ಕೀರ್ತನೆ 2ನೇ ವಚನ. ನಿಶ್ಚಯವಾಗಿಯೂ ನೀನು ನಿನ್ನ ಕಷ್ಟಾರ್ಜಿತವನ್ನು ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು. ಅಂತಾಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು, ನಿನ್ನ ಸಂಗಡ ಊಟದ ಮೇಜಿನ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರಗಳ ಸಸಿಗಳಂತಿರುವರು. ಯಾವಾಗ? ನೀವು ಕಷ್ಟಪಟ್ಟು ಕೆಲಸ ಮಾಡುವಾಗ, ಕಷ್ಟಕ್ಕೆ ತಕ್ಕ ಪ್ರತಿಫಲ ಹೊಂದಿಕೊಳ್ಳುವಾಗ, ನಿಮ್ಮ ಸಂಬಳ ಹೆಚ್ಚಾಗುವಾಗ, ನಿಮಗೆ ಪ್ರಮೋಷನ್ ಸಿಗುವಾಗ, ನೀವು ಒಂದು ಗುರುತನ್ನು ಪಡೆದುಕೊಳ್ಳುವಾಗ, ನಿಮ್ಮ ಕುಟುಂಬ ಎಣ್ಣೆ ಮರದ ಸಸಿಯಂತೆ ಬೆಳೆಯುತ್ತದೆ. ಆದ್ರೆ ಕಷ್ಟ ಪಡೋದಿಲ್ವಲ್ಲ, ಪ್ರಯಾಸ ಪಡೋದಿಲ್ವಲ್ಲ, ಜ್ಞಾನ ಉಳ್ಳವರಾಗಿ ಉದ್ಯೋಗ ಮಾಡೋದಿಲ್ವಲ್ಲ. ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ವ್ಯವಸಾಯದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ದೇವರು ಕೊಡುವ ಜ್ಞಾನದಿಂದ ಎಚ್ಚರ ಉಳ್ಳವರಾಗಿ ಕೆಲಸ ಮಾಡೋದಿಲ್ವಲ್ಲ. ಈ ದಿನ ನಿಮಗೆ ಹಿಡಿದಿರುವ ದರಿದ್ರತೆ ಏನೆಂದರೆ ಸೋಮರಿತನಾಗಿದೆ. ಸರಿಯಾಗಿ ಉದ್ಯೋಗ ಮಾಡಲ್ಲ, ಸರಿಯಾಗಿ ವ್ಯಾಪಾರ ಮಾಡಲ್ಲ. ಒಂದು ದಿನ ಶಾಪ್ ತೆರೆದ್ರೆ ಮತ್ತೊಂದು ದಿನ ಶಾಪ್ ಮುಚ್ಚುತ್ತೀರಿ. ನಿಮ್ಗೆ ಯಾವ್ದಾದ್ರು ಕೆಲಸ ಕೊಟ್ರೆ ಅದನ್ನು ಅರ್ಧ ಮಾಡಿ ಬಿಟ್ಟು ಬಿಡ್ತೀರಿ. ಕೆಲವೊಂದು ಜನ ಮೇಸ್ತ್ರಿಗಳು ಇರ್ತಾರೆ,
ಕೆಲವೊಂದು ಜನ ಕಾಂಟ್ರಾಕ್ಟರ್ಸ್ ಇರ್ತಾರೆ, ಕೆಲವರು ಬಿಲ್ಡರ್ಸ್ ಇರ್ತಾರೆ, ಕೆಲವರು ಬಡಿಗೆಯ ಕೆಲಸ ಮಾಡೋರು ಇರ್ತಾರೆ, ಕೆಲವರು ಬಿಸ್ನೆಸ್ ನಲ್ಲಿ, ವ್ಯಾಪಾರದಲ್ಲಿ ಬೇರೆ ಯಾರೊಂದಿಗಾದರೂ ಒಂದು ಕಾಂಟ್ರಾಕ್ಟ್ ಅನ್ನು ಮಾಡಿಕೊಂಡು ಅರ್ಧದಲ್ಲಿಯೇ ಬಿಟ್ಟು ಬಿಡ್ತಾರೆ. ಅಂಥವರು ಯಾವ ರೀತಿಯಾಗಿ ಮತ್ತೆ ಆರ್ಡರ್ಸ್ ಹೊಂದಿಕೊಳ್ತಾರೆ? ಒಂದೆರಡು ದಿವಸ ಕೆಲಸ ಮಾಡ್ತಾರೆ, ಮೂರನೇ ನಾಲ್ಕನೇ ದಿವಸ ಕೆಲಸ ಬಿಟ್ಬಿಡ್ತಾರೆ, ಹೋಗಿ ಫುಲ್ ಆಗಿ ಕುಡಿತಾರೆ, ಮತ್ತೆ ಕೆಲಸ ಬಿಡ್ತಾರೆ. ಹೇಗೆ ಬರುತ್ತೆ ಮತ್ತೆ ನಿಮಗೆ ಆರ್ಡರ್ಗಳು ಹೇಳಿ? ಒಂದು ದಿನ ಇಂತಹ ಬ್ಲೇಸರ್ ಇಲ್ಲವೇ ಇಂತಹ ಸೂಟ್ ಡ್ರೈ ಕ್ಲೀನಿಂಗ್ಗೆ ಕೊಟ್ಟೆವು. ನಮ್ಮವರೇ ಹೇಳಿದ್ರು, ನಮ್ಮ ಸಭೆಯ ಸದಸ್ಯರಂತೆ ಡ್ರೈ ಕ್ಲೀನಿಂಗ್ ಚೆನ್ನಾಗಿ ಮಾಡ್ತಾರೆ ಅಂದಾಗ ನಮ್ಮ ಸದಸ್ಯರೇ ಅಲ್ವೋ, ಹಾಗಾದ್ರೆ ಅವರಿಗೆ ಕೊಡಿ ಅಂತ ಹೇಳಿದೆ. ಡ್ರೈ ಕ್ಲೀನಿಂಗ್ ಎಲ್ಲ ಮಾಡಿ ಅದನ್ನು ತಿರುಗಿ ಕೊಟ್ಟ ನಂತರ ಆ ಸೂಟ್ ಹಾಕೊಳ್ಳೋಣ ಅಂತ ತೆಗೆದುಕೊಂಡ್ರೆ ಅದು ಪೂರ್ತಿಯಾಗಿ ಮುದುರಿಕೊಂಡಿತ್ತು. ಯಾಕೆ ಇನ್ನು ಮುದುರಿಕೊಂಡಿದೆ ಎಂದು ನಮ್ಮವರಿಗೆ ನಾನು ತೋರಿಸಿದೆ. ಯಾಕೆ ಇಷ್ಟು ಮುದುರಿಕೊಂಡಿದೆ, ಇಸ್ತ್ರಿ ಮಾಡಲಿಲ್ಲವೋ ಏನೋ ಎಂದು ಅವರಿಗೆ ಕೇಳಿದೆ. ತಕ್ಷಣವೇ ಅವರು ಅವನಿಗೆ ಫೋನ್ ಮಾಡಿದ್ರು. ಫೋನ್ ಮಾಡಿ, ಏನ್ ಬ್ರದರ್, ಅಯ್ಯ ಅವರ ಬ್ಲೇಸರ್ ಡ್ರೈ ಕ್ಲೀನಿಂಗ್ ಗೋಸ್ಕರ ತೆಗೆದುಕೊಂಡು ಹೋಗಿದ್ರಲ್ಲವೇ? ಹೌದು, ತಕೊಂಡೋಗಿದೆ. ಮತ್ತೆ ಯಾಕೆ ಇನ್ನು ಮುದುರಿದೆ? ಅಯ್ಯಯ್ಯೋ, ಇಸ್ತಿರಿ ಮಾಡೋದು ಮರ್ತಿದ್ದೇನೆ ಬ್ರದರ್, ಬೇಗ ಕಳಿಸಿಕೊಡಿ ಅಂದ. ನನ್ನ ಸೂಟನ್ನೇ ಅವನು ಇಸ್ತಿರಿ ಮಾಡೋದನ್ನು ಮರ್ತ್ರೆ ಇನ್ನು ಹೊರಗಡೆ ಇರೋರ್ದು ಸುಟ್ಟು ಹಾಕಿರ್ತಾನೆ. ಆಗ ನನಗೆ ಅರ್ಥವಾಯ್ತು, ಮತ್ತೊಮ್ಮೆ ನಾವು ಅವನಿಗೆ ಕೊಡ್ತೇವಾ? ಮತ್ತೆ ಅಂತವನಿಗೆ ಕೆಲಸ ಕೊಡ್ತೇವಾ? ಕೊಡಲ್ಲ. ಯಾಕೆಂದ್ರೆ ಕೆಲಸದಲ್ಲಿ ಶ್ರದ್ಧೆ ಇಲ್ಲದವನು ಕೆಲಸಕ್ಕೆ ಬಾರದವನಾಗಿರುತ್ತಾನೆ. ಕೇಳಿ ಸಹೋದರ ಸಹೋದರಿಯರೇ, ನಮ್ಮಲ್ಲಿ ಕೆಲವರ ವಿಧಾನ ಹೇಗಿರುತ್ತೆ ಅಂದ್ರೆ, ಹೇಳಿದ್ರೆ ಕೆಲಸ ಮಾಡಲ್ಲ, ಬೈದ್ರೆ ಕೆಲಸ ಮಾಡ್ತೇವೆ. ಕೆಲವೊಂದು ಜನ ಹೆಂಡತಿಯರಿಗೆ ಹೇಳಿದ್ರೆ ಅಡಿಗೆ ಮಾಡಲ್ಲ, ಬೈದ್ರೆ ಅಡಿಗೆ ಮಾಡ್ತಾರೆ. ಕೆಲವೊಂದು ಜನ ಗಂಡಂದರಿಗೆ ಹೇಳಿದ್ರೆ ಉದ್ಯೋಗಕ್ಕೆ ಹೋಗಲ್ಲ, ಬೈದ್ರೇನೆ ಉದ್ಯೋಗಕ್ಕೆ ಹೋಗ್ತಾರೆ. ಕೆಲವೊಂದು ಜನ ಮಕ್ಕಳು ಹೇಳಿದ್ರೆ ಓದಲ್ಲ, ಬೈದ್ರೇನೆ ಓದುತ್ತಾರೆ. ಕೇಳಿರಿ, ನಮ್ಮ ಸೇವೆಯಲ್ಲಿರುವವರಿಗೂ ಕೂಡ ಖಚಿತವಾಗಿಯೂ ಹೇಳ್ತೇನೆ, ಹೇಳಿದ್ರೆ ಸರಿಯಾಗಿ ಸೇವೆ ಮಾಡುವವನು ಪ್ರಯೋಜಕನಾಗಿರುತ್ತಾನೆ, ಬೈದ್ರೆ ಸೇವೆ ಮಾಡುವವನು ಅಪ್ರಯೋಜಕನಾಗಿರುತ್ತಾನೆ. ಅರ್ಥವಾಯ್ತಾ? ಉದ್ಯೋಗ ಮಾಡುವ ಸ್ಥಳದಲ್ಲಿ ನಿಮ್ಮ ಮೇಲಧಿಕಾರಿ ಯಾವ್ದಾದ್ರು ಕೆಲಸ ಹೇಳಿದ್ರು ಅಂದ್ಕೊಳ್ಳಿ, ಹೇಳಿದ ತಕ್ಷಣ ಮಾಡ್ರಿ, ಬೈದಾಗಲ್ಲ ಕೆಲಸ ಮಾಡ್ಬೇಕಾದದ್ದು. ನೀವು ಹೇಳಿದ ಕೂಡಲೇ ಕೆಲಸ ಮಾಡುವವರಾಗಿರೋದಾದ್ರೆ ಕೆಲಸ ಮಾಡುವವರೇ ಕೆಲಸಕ್ಕೆ ಬರ್ತಾರೆ, ಉನ್ನತಕ್ಕೆ ಹೋಗ್ತಾರೆ. ಆದ್ರೆ ಯಾವಾಗ್ಲೂ ಗದರಿಸುವಾಗ ಕೆಲಸ ಮಾಡೋದಾದ್ರೆ, ಬೈಯುವಾಗ ಕೆಲಸ ಮಾಡೋದಾದ್ರೆ ಅವ್ರು ಕೆಲಸಕ್ಕೆ ಬರ್ದವರಾಗಿರ್ತಾರೆ. ಹೇಳ್ತಿದ್ದೇನೆ, ಈ ದಿನ ನಿಮ್ಮ ಸ್ಥಿತಿ ಏನಾಗಿದೆ? ಹೇಳಿದ್ರೆ ಕೆಲಸ ಮಾಡುವವರಾಗಿದ್ದೀರೋ, ಬೈದ್ರೆ ಕೆಲಸ ಮಾಡುವವರಾಗಿದ್ದೀರೋ? ಮೊದಲ ಸಾರಿ ಹೇಳಿದ್ರೆ ಕೆಲಸ ಮಾಡುವವರಾಗಿದ್ದೀರೋ, ಎರಡನೇ ಸಾರಿ ಜ್ಞಾಪಕ ಮಾಡಿದ್ರೆ ಕೆಲಸ ಮಾಡುವವರಾಗಿದ್ದೀರೋ? ಯಾರೇ ಆಗಲಿ, ಒಂದು ಸಾರಿ ಹೇಳಿದ ಕೂಡಲೇ ಕೆಲಸ ಮಾಡ್ತಾರೋ ಅವರೇ ಉನ್ನತಕ್ಕೆ ಬರ್ತಾರೆ. 2-3 ಸಾರಿ ಹೇಳಿದ ಹೊರತು ಕೆಲಸ ಮಾಡದೇ ಇರುವಂತವರು ಕೆಲಸಕ್ಕೆ ಬಾರದವನು ಸೋಮರಿಯೂ ಆಗಿರ್ತಾನೆ ಎಂಬ ಈ ವಿಷಯ ಅರ್ಥ ಮಾಡಿಕೊಳ್ಳಬೇಕೆಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ. ಅದಕ್ಕೆ ಸಹೋದರ ಸಹೋದರಿಯರೇ, ಜ್ಞಾನವುಳ್ಳವರಾಗಿ ಕೆಲಸ ಮಾಡಿರಿ. ಅದೇ ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ಉನ್ನತವಾದ ಸ್ಥಿತಿಗೆ, ಸ್ಥಾನಕ್ಕೆ ಕೊಂಡೊಯ್ತದೆ. ಯೋಸೇಫನ ಸಂಗಡ ಯೆಹೋವನು ಇದ್ದದ್ದರಿಂದ ಅವನು ಮಾಡಿರುವ ಕೆಲಸವನ್ನೆಲ್ಲ ಕೂಡ ದೇವರು ಸಫಲಗೊಳಿಸುತ್ತಾರೆ. ಯೋಸೇಫನಿಗೆ ಒಪ್ಪಿಸಿಕೊಟ್ಟ ಪ್ರತಿ ಕೆಲಸ ಅದ್ಭುತವಾಗಿ ಮಾಡ್ತಿದ್ದಾನೆ, ನನಗೆ ಪ್ರಶಾಂತತೆ ಉಂಟು ಮಾಡ್ತಿದ್ದಾನೆ ಎಂದು ಗ್ರಹಿಸಿಕೊಂಡ ಯಜಮಾನನು ಏನ್ ಮಾಡ್ತಾನೆ ಗೊತ್ತಾ? ತನ್ನ ಮನೆಯ ಮೇಲೆಲ್ಲ ಬಾಸ್ ಆಗುವ ಪ್ರಮೋಷನ್ ಕೊಟ್ಟ. ಒಮ್ಮೆ ಒಬ್ಬ ವ್ಯಕ್ತಿಗೆ ದೊಡ್ಡ ಎಸ್ಟೇಟ್ ಇತ್ತು. ಆ ಎಸ್ಟೇಟ್ ನಲ್ಲಿ ಬಹಳ ಹೊಲಗಳಿದ್ವು, ಹೊಲದ ಬೆಳೆ ಇತ್ತು, ಪಶುಗಳಿದ್ವು, ಟ್ರ್ಯಾಕ್ಟರ್ಗಳಿದ್ವು, ಎಷ್ಟೋ ವರ್ಕರ್ಸ್ ಇದ್ರು. ಇವರೆಲ್ಲರಿಗೆ ನೋಡಿಕೊಳ್ಳೋದು ಯಜಮಾನನಿಗೆ ಬಹಳ ಕಷ್ಟವಾಗಿತ್ತು. ಒಬ್ಬ ಒಳ್ಳೆ ಅಸಿಸ್ಟೆಂಟ್, ಒಳ್ಳೆ ಸಹಾಯಕನು ಬೇಕಾಗಿದ್ದಾನೆ ಎಂದು ಉದ್ಯೋಗ ಅವಕಾಶಕ್ಕಾಗಿ ಇಂಟರ್ವ್ಯೂ ಮಾಡಿದಾಗ ಬಹಳಷ್ಟು ಜನ ಬಂದ್ರು. ಅವರು ಕೇಳಿರುವ ಪ್ರಶ್ನೆಗೆ ವಿಚಿತ್ರವಾದ ಉತ್ತರ ಕೊಟ್ಟರು. ಆದ್ರೆ ಒಬ್ಬ ವ್ಯಕ್ತಿಗೆ, ನಿನ್ನನ್ನು ನಾನು ಯಾಕೆ ನನ್ನ ಹತ್ರ ಉದ್ಯೋಗಕ್ಕಾಗಿ ಸೇರಿಸಿಕೊಳ್ಬೇಕು ಎಂದು ಕೇಳಿದ್ರೆ ಅವನು ಹೇಳಿದ್ದೇನು ಗೊತ್ತಾ? ಸರ್, ನೀವು ನನ್ನನ್ನು ಉದ್ಯೋಗಕ್ಕೆ ಸೇರಿಸಿಕೊಳ್ಳುವುದಾದ್ರೆ ನಾನು ಪ್ರಶಾಂತವಾಗಿ ಮಲಗುತ್ತೇನೆ ಸಾರ್ ಅಂದ. ಏನಂದೆ ನೀನು? ಉದ್ಯೋಗ ಮಾಡಿದ್ರೆ ನೀನು ಏನ್ ಮಾಡ್ತಿ? ಹಾಯಾಗಿ ಮಲಗುತ್ತೀಯಾ? ಇದೇನಯ್ಯ, ನೀನು ಹಾಯಾಗಿ ಮಲಗುವುದೇನು? ನೀವು ನನಗೆ ಉದ್ಯೋಗ ಕೊಟ್ಟು ನೋಡಿ, ನಾನು ಹಾಯಾಗಿ ಮಲಗುತ್ತೇನೆ. ಹೀಗೆ ಉತ್ತರ ಕೊಟ್ರೆ ಯಾರಾದ್ರೂ ಅವನಿಗೆ ಉದ್ಯೋಗ ಕೊಡ್ತಾರಂತೀರಾ? ಚಾನ್ಸೇ ಇಲ್ಲ. ಇವನು ಎಷ್ಟೇ ಮಾತಾಡಿದ್ರು ಕೂಡ, ಸಾರ್ 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 ನೀವೇನು ಅಂದ್ಕೊಳ್ಬೇಡಿ, ಒಮ್ಮೆ ನನ್ನ ಮಾತು ಕೇಳಿ ಸಾರ್, ಒಂದು 1 ಮಂತ್ ನೋಡಿ ಸಾರ್, ನನಗೆ ಉದ್ಯೋಗ ಕೊಡಿ ಸಾರ್, ನಾನು ಹಾಯಾಗಿ ಮಲಗುತ್ತೇನೆ ಸಾರ್ ಅಂದ. ನೋಡಯ್ಯ, ನಿನಗೆ ಉದ್ಯೋಗ ಕೊಡುದು ನೀನ್ ಹಾಯಾಗಿ ಮಲಗಲು ಅಲ್ಲ, ನಾನು ಹಾಯಾಗಿ ಮಲಗುವುದಕ್ಕಾಗಿ. ಆಯ್ತು ಸಾರ್, ಉದ್ಯೋಗ ಕೊಟ್ಟು ನೋಡಿ, ನಾನು ಹಾಯಾಗಿ ಮಲಗುತ್ತೇನೆ ಅಂದ. ಈಗ ಯಾಕೆ ಇವನು ಹೇಳ್ತಿದ್ದಾನೆ ತಿಳ್ಕೊಳ್ಳೋಣ ಅಂದ್ಕೊಂಡು, ಸರಿ 1 ಮಂತ್ ಟೈಮ್ ಕೊಡ್ತೇನೆ, ನೋಡ್ತೇನೆ ಹೇಗೆ ಮಲಗುತ್ತಿ ಹಾಯಾಗಿ ಎಂದು ಹೇಳಿ ಕೆಲಸ ಕೊಟ್ಟ. ಉದ್ಯೋಗ ಕೊಟ್ಟ ನಂತರ ಮರುದಿನ ರಾತ್ರಿ ಭಯಂಕರವಾದ ಗಾಳಿ, ತೂಫಾನು, ಮಳೆ ಭಯಂಕರವಾಗಿ ಸುರಿಯಲು ಆರಂಭಿಸಿತು, ಬಿರುಗಾಳಿ ಬರಲು ಆರಂಭಿಸಿತು. ಯಜಮಾನನು ತಕ್ಷಣ ಓಡೋಡಿ ಎದ್ದು ನೋಡಿದ್ರೆ ಆ ಒಂದು ಎದುರು ಗಾಳಿಗಳು, ಆ ತುಫಾನಿನ ವಾತಾವರಣ ಇದೆಲ್ಲ ನೋಡಿ ಭಯಪಟ್ಟ. ಹೊಲದಲ್ಲಿ ಮೊನ್ನೆ ಬೆಳೆ ಎಲ್ಲ ಕೊಯ್ದಿಟ್ಟಿದ್ರು,
ರಾಶಿ ಮಾಡಿಟ್ಟಿದ್ದಾರೆ. ಅದಕ್ಕೇನಾದ್ರೂ ಹೊದಿಸಿದಾನೋ ಇಲ್ಲವೋ? ಪಶುಗಳು ಎಲ್ಲಿವೆಯೋ ಗೊತ್ತಿಲ್ಲ, ಟ್ರ್ಯಾಕ್ಟರ್ ಎಲ್ಲಿವೆಯೋ ಗೊತ್ತಿಲ್ಲ. ಹೇಗಿವೆ ನೋಡೋಣ. ಅಷ್ಟಕ್ಕೂ ಇವನೇನ್ ಮಾಡ್ತಿದ್ದಾನೆ ಎಂದು ಯೋಚಿಸಿ ತಕ್ಷಣ ಎದ್ದು ಪಕ್ಕದ ಕೋಣೆಯಲ್ಲಿ ಅವನಿದ್ರೆ ಅವನ ಬಾಗಲ್ ತಡ್ತಾನೆ. ಬಾಗಲ್ ತಡೆದ್ರು ಕೂಡ ತೆರೆಯೋದೇ ಇಲ್ಲ. ಓಹೋ, ಗುರ್ಕೆ ಹೊಡೆದು ನಿದ್ರೆ ಮಾಡ್ತಿದ್ದಾನೆ. ಬಾಗಲ್ ತಟ್ಟಿದ ನಂತರ ಹೊರಗೆ ಬರ್ತಾನೆ. ಏನಯ್ಯ, ಏನ್ ಮಾಡ್ತಾ ಇದ್ದೀ ನೀನು? ಭಯಂಕರ ಮಳೆ ಸುರಿತಾ ಇದೆ, ಗಾಳಿ ತೂಫಾನ್ ಇದೆ. ಹೊಲದಲ್ಲಿರುವ ಬೆಳೆಯ ಸಂಗತಿಯನ್ನು, ಪಶುಗಳ ಸಂಗತಿಯನ್ನು, ಟ್ರ್ಯಾಕ್ಟರ್ಗಳ ಸಂಗತಿಯನ್ನು ಅವೆಲ್ಲ ಎಲ್ಲಿಟ್ಟೆ ಅಂದಾಗ, ಸರ್ ನಾನು ಹೇಳಿದ್ದೇನಲ್ಲ ಸರ್, ನನಗೆ ಉದ್ಯೋಗ ಕೊಟ್ಟು ನೋಡಿ ಹಾಯಾಗಿ ಮಲಗುತ್ತೇನೆ ಅಂದಿದ್ದೇನಲ್ವೇ? ನಾನು ಹಾಯಾಗಿ ಮಲಗಿದ್ದೇನೆ, ಅನವಶ್ಯಕವಾಗಿ ನನಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ. ನೀವು ಕೂಡ ಹಾಯಾಗಿ ಮಲಗಿ ಎಂದು ಹೇಳಿ ಬಾಗಿಲು ಮುಚ್ಚುತ್ತಿರುವಾಗ, ಅಯ್ಯೋ ದುರ್ಮಾರ್ಗಿಯೇ, ನಿನ್ಗೆ ಉದ್ಯೋಗ ಕೊಟ್ಟಿದ್ದು ನೀನು ಹಾಯಾಗಿ ಮಲಗಲು ಅಲ್ಲ, ನಾನು ಹಾಯಾಗಿ ಮಲಗುವುದಕ್ಕಾಗಿ. ನನಗೆ ನೀ ಟೆನ್ಷನ್ ಕೊಟ್ಟು ಹಾಯಾಗಿ ನೀನ್ ಮಲಗ್ತಾ ಇದ್ದಿ. ಸರ್ ನೀವು ಕೂಡ ಹಾಯಾಗಿ ಮಲಗಿ. ಮನುಷ್ಯನಾ ಪಶುವಾ ನೀನು ಎಂದು ಹೇಳಿ ಕೊಡೆ ತೆಗೆದುಕೊಂಡು ಹೊಲದೊಳಗೆ ಹೋಗ್ತಾನೆ. ಅಲ್ಲಿರುವ ರಾಶಿಯ ಮೇಲೆ ಚೆನ್ನಾಗಿ ಒಂದು ಪರದೆ ಕಟ್ಟಿದ್ದಾನೆ. ಅದನ್ನು ಚೆನ್ನಾಗಿ ಮುಚ್ಚಿಟ್ಟಿದ್ದಾನೆ. ಪಶುಗಳೆಲ್ಲವೂ ಕೂಡ ತಮ್ಮ ತಮ್ಮ ಕೊಟ್ಟಿಗೆಯಲ್ಲಿ ಚೆನ್ನಾಗಿದ್ವು. ಟ್ರ್ಯಾಕ್ಟರ್ಗಳೇನೋ ಅಲ್ಲಿರುವ ಶೆಡ್ ಒಳಗಡೆ ಇದ್ವು. ಎಲ್ಲೆಲ್ಲಿ ಏನಿರಬೇಕೋ ಅಲ್ಲೆಲ್ಲಿ ಚೆನ್ನಾಗಿ ಶಿಸ್ತಾಗಿಟ್ಟಿದ. ಅಯ್ಯಯ್ಯಯ್ಯೋ, ಮೊದಲು ಏನು ಹೇಳಿದ? ಸರ್ ನನಗೆ ಉದ್ಯೋಗ ಕೊಟ್ಟು ನೋಡಿ ಹಾಯಾಗಿ ಮಲಗುತ್ತೇನೆ ಅಂದಿದ್ದ. ನಿಜವೇ ಅವನು ಹಾಯಾಗಿ ಮಲಗಿದ. ನಾನು ಕೂಡ ಹೋಗಿ ಹಾಯಾಗಿ ಮಲಗುತ್ತೇನೆ ಅಂದ್ಕೊಂಡ. ನಿಮ್ಮ ಮೇಲಧಿಕಾರಿ ಹಾಯಾಗಿ ಮಲಗುವಂತೆ ನೀವು ಕೆಲಸ ಮಾಡುವಾಗಲೇ ನೀವು ಪ್ರಶಾಂತವಾಗಿ ಮಲಗಬಲ್ಲಿರಿ. ನಿಮಗೆ ಉದ್ಯೋಗ ಕೊಟ್ಟವರಿಗೆ ನೆಮ್ಮದಿ ಇಲ್ಲದಂತೆ ಮಾಡುವುದಾದ್ರೆ, ಉದ್ಯೋಗ ಕೊಟ್ಟವರಿಗೆ ಪ್ರಶಾಂತತೆ ಇಲ್ಲದಂತೆ ಮಾಡಿದ್ರೆ ನಿಮಗೆಲ್ಲಿಂದ ಸಿಗುತ್ತೆ ಪ್ರಶಾಂತತೆ? ನಿಮಗೆಲ್ಲಿಂದ ಸಿಗುತ್ತೆ ಸಮಾಧಾನ? ಈ ದಿನ ಬಹಳಷ್ಟು ಜನ ಯಾರ್ಯಾರು ಕೆಲಸ ಕೊಟ್ಟಿದ್ದಾರೋ ಹಾಗೆ ಕೆಲಸ ಕೊಟ್ಟವರಿಗೆ ನೀವು ಕಾಡಿಸಿ ಬಿಡುತ್ತಾ ಇದ್ದೀರಿ. ಮೈಗಳ್ಳನಿಗೆ ಕೆಲಸ ಕೊಟ್ಟಂಥವನು ಕಣ್ಣಿಗೆ ಅವನು ನೋವುಂಟು ಮಾಡುವವನಾಗಿರ್ತಾನೆ. ಮೈಗಳ್ಳನಂತೆ ಕೆಲಸ ಮಾಡುವವನು ಉದ್ಯೋಗ ಕೊಟ್ಟವನ ಕಣ್ಣೊಳಗೆ ನೋವುಂಟು ಮಾಡುವವನಾಗಿರ್ತಾನೆ. ನಿಮ್ಮ ಕಣ್ಣಲ್ಲಿ ನೋವಿದ್ರೆ ಪ್ರಶಾಂತವಾಗಿ ಮಲಗ್ಲಿಕ್ಕಾಗತ್ತಾ? ಪ್ರಶಾಂತವಾಗಿ ನೀವು ಇರ್ಲಿಕ್ಕಾಗತ್ತಾ? ಮೈಗಳ್ಳನಿಗೆ ಉದ್ಯೋಗ ಕೊಟ್ರೆ ಹಾಗೆಯೇ ಆಗುತ್ತೆ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ಮೈಗಳ್ಳರಾಗಿರೋದಾದ್ರೆ ಅದು ಬಹಳ ಪ್ರಮಾದವಾಗಿದೆ ಪ್ರಿಯರೇ, ಅದು ಆಶೀರ್ವಾದವಲ್ಲ. ಈ ದಿನ ಒಂದು ತೀರ್ಮಾನ ತೆಗೆದುಕೊಳ್ಳಿ, ಕಷ್ಟಪಟ್ಟು ಕೆಲಸ ಮಾಡ್ತೇನೆಂದು. ನೀವು ಕಷ್ಟಪಟ್ಟು ಕೆಲಸ ಮಾಡೋದಾದ್ರೆ, ಜ್ಞಾನ ಉಳ್ಳವರಾಗಿ ಕೆಲಸ ಮಾಡೋದಾದ್ರೆ, ನಿಮ್ಮ ಹೆಂಡತಿ ಮಕ್ಕಳು ಸುಖವಾಗಿರ್ತಾರೆ, ಸೌಖ್ಯವಾಗಿರ್ತಾರೆ. ನಿಮ್ಮ ಮನೆಯಲ್ಲಿ ಸಮಾಧಾನ ಇರುತ್ತೆ. ಹಾಗೆ ಮಾಡದಂತೆ ಸೋಮಾರಿಯಾಗಿ, ಮೈಗಳ್ಳರಾಗಿ, ಅಶ್ರದ್ಧೆಯಿಂದ ಕೆಲಸ ಮಾಡುವವರಾಗಿ, ಗಂಡನಾಗಿ ಹೆಂಡತಿಯಾಗಿ ನೀವು ಇರೋದಾದ್ರೆ ನಿಮ್ಮಿಂದಲೇ ನಿಮ್ಮ ಮಕ್ಕಳ ಭವಿಷ್ಯ ಬೀದಿ ಪಾಲಾಗುತ್ತೆ. ಕುಟುಂಬ ಸಾಲದ ಪಾಲಾಗುತ್ತೆ. ಆ ಸಾಲ ತೀರಿಸ್ಲಿಕ್ಕಾಗದೆ ಹೆಂಡತಿ ಮಕ್ಕಳು ಒದ್ದಾಡುತ್ತಾರೆ. ಬೇಜವಾಬ್ದಾರನಾಗಿ ಜೀವಿಸುವ ಒಬ್ಬ ಗಂಡ ಸಾಲ ಮಾಡುತ್ತಾನೆ. ಕುಡುಕನಾದ ಗಂಡ ಬಹಳಷ್ಟು ಸಾಲ ಮಾಡುತ್ತಾನೆ. ಆ ಸಾಲ ತೀರಿಸ್ತಾ ಇಲ್ಲ. ಸಾಲ ಕೊಟ್ಟಂತವರು ಮನೆಗೆ ಬಂದು ಕಾಡಿಸುತ್ತಾ ಇದ್ರು. ಹೆಂಡತಿ ಅವ್ರಿಗೆ ಉತ್ತರಿಸ್ಲಿಕ್ಕಾಗದೆ ಒದ್ದಾಡುತ್ತಾ ಇದ್ಳು. ಒಂದು ದಿನ ಆ ಸಹೋದರಿ ನನ್ನ ಬಳಿಗೆ ಬಂದು ಹೇಳಿದಳು, ಅಣ್ಣ, ನನ್ನ ಗಂಡ ಒಬ್ಬ ಕುಡುಕ, ಇಷ್ಟಾನುಸಾರವಾಗಿ ಜೀವಿಸಿ ಬಹಳ ಸಾಲ ಮಾಡಿದ್ದಾರೆ. ಸಾಲ ಕೊಟ್ಟವರು ಮನೆಗೆ ಬಂದು ಬಹಳಷ್ಟು ಗಲಾಟೆ ಮಾಡ್ತಿದ್ದಾರೆ. ಕೊನೆಗೆ ಯಾವ ಮಟ್ಟಕ್ಕೆ ಹೋದ್ರಂದ್ರೆ, ಸಾಲ ತೀರಿಸಬೇಕಾದ್ರೆ ಒಂದು ವೇಳೆ ನಿನ್ನ ಹತ್ರ ಏನೂ ಇಲ್ಲ ಅನ್ನುವುದಾದ್ರೆ ನಿನ್ನೆ ಬಂದು ಮಲಗು, ಆಗ ಸಾಲ ಮನ್ನಾ ಮಾಡ್ತೇವೆ ಅಂದಿದ್ದಾರೆ. ಇದನ್ನು ಕೇಳಿ ಎಷ್ಟೋ ಮನಗುಂದಿದ್ದೇನೆ. ನನ್ನ ಗಂಡ ಮಾಡಿದ ಸಾಲಕ್ಕಾಗಿ ನಾನು ಹೋಗಿ ಮಲಗಬೇಕಂತಣ. ಸಹೋದರರೇ, ಕೇಳ್ತಿದ್ದೀರಾ? ನೀವು ಮಾಡಿದ ಸಾಲದಿಂದ ಸಾಲ ಕೊಟ್ಟವರು ಮನೆಗೆ ಬಂದು ನೋಡಿ ಯಾವ ಯಾವ ರೀತಿಯಲ್ಲಿ ನಿಮ್ಮ ಹೆಂಡತಿಗೆ ಅವಮಾನ ಪಡಿಸ್ತಾರೆಂದು. ನಿಮ್ಮ ಮಕ್ಕಳ ಮುಂದೆಯೇ ಅವರು ಎಷ್ಟೋ ಅಸಹ್ಯವಾಗಿ ನೋವಾಗುವಂತೆ ಮಾತಾಡ್ತಾರೆಂದು. ಸುತ್ತಲಿರುವವರು ಸಾಲ ಕೊಟ್ಟವರು ಬಂದು ಕಿರ್ಚಾಡುವಾಗ ನಿಮ್ಮ ಹೆಂಡತಿ ಮಕ್ಕಳು ತಲೆ ಬಾಗಿಸಿ ನಿಂತ್ಕೊಂಡಾಗ ಸುತ್ತಲಿದ್ದವರು ನೋಡಿ ನಗ್ತಾರೆ. ನಿಮ್ಮನ್ನು ನಂಬಿ ನಿಮ್ಮ ಬಳಿಗೆ ತನಗಿರುವ ಸಮಸ್ತವನ್ನು ಬಿಟ್ಟು ಬಂದಂತಹ ನಿಮ್ಮ ಹೆಂಡತಿ, ನೀವು ಹಡೆದಾಗ ಹುಟ್ಟಿರುವ ಮಕ್ಕಳು ನಿಮ್ಮಿಂದ ಅವಮಾನಕ್ಕೆ ಗುರಿಯಾಗಬಾರದು. ಅವರು ಸಂತೋಷಿಸಬೇಕು, ಆನಂದಿಸಬೇಕು. ಅವಾಗ ತಾನೇ ಪ್ರಿಯರೇ ಅವರು ನಿಮ್ಮ ಜೀವಿತದಲ್ಲಿ ಆನಂದವನ್ನು, ಸಂತೋಷವನ್ನು ಹಂಚಿಕೊಡಲು ಸಾಧ್ಯ. ಈ ದಿನ ಒಂದು ತೀರ್ಮಾನ ತೆಗೆದುಕೊಳ್ಳುವಿರಾ? ನಾನು ಕಷ್ಟಪಡ್ತೇನೆ ಹೊರತು ಬೇರೆ ಯಾರನ್ನು ಕಷ್ಟಪಡಿಸುವ ವ್ಯಕ್ತಿಯಾಗಿರುವುದೇ ಇಲ್ಲವೆಂದು. ಜ್ಞಾನವುಳ್ಳ ಹೆಂಡತಿಯಾಗಿ, ಜ್ಞಾನವುಳ್ಳ ಗಂಡನಾಗಿ ನಿಮ್ಮ ಕುಟುಂಬ ಕಟ್ಟಿಕೊಳ್ಳಿರಿ. ಜ್ಞಾನವುಳ್ಳಂತಹ ವಿದ್ಯಾರ್ಥಿಯಾಗಿ ಉನ್ನತವಾದ ವಿದ್ಯಾಭ್ಯಾಸ ಮಾಡಿರಿ. ತಂದೆ ತಾಯಿಗಳಿಗೆ ಹೆಮ್ಮೆ ತರುವ ಹಾಗೆ, ನಿಮ್ಮನ್ನು ಪ್ರಾಣದಂತೆ ಪ್ರೀತಿಸುವ ದೇವರಿಗೆ ಮಹಿಮೆ ತರುವ ಹಾಗೆ ವಿದ್ಯಾಭ್ಯಾಸದಲ್ಲಿ ಜಯ ಸಾಧಿಸಿರಿ. ಕೆಲಸ ಮಾಡ್ತಾ ಇದ್ದೀರಾ? ವ್ಯಾಪಾರ ಮಾಡ್ತಾ ಇದ್ದೀರಾ? ಇಲ್ಲವೇ ಉದ್ಯೋಗ ಮಾಡ್ತಾ ಇದ್ದೀರಾ? ಆ ಉದ್ಯೋಗ ಮಾಡುವ ಸ್ಥಳದಲ್ಲಿ ಜ್ಞಾನವುಳ್ಳವರಾಗಿ ಕಷ್ಟಪಟ್ಟು ಕೆಲಸ ಮಾಡಿ. ಕಷ್ಟಪಡುವಂತವರನ್ನೇ ದೇವರು ಆಶೀರ್ವದಿಸ್ತಾರೆ. ಯೋಸೇಫನ ಸಂಗಡ ಇದ್ದಂತೆ ನಿಮ್ಮ ಸಂಗಡ ಇರುತ್ತಾರೆ. ನೀವು ಮಾಡುವ ಪ್ರತಿ ಕೆಲಸವನ್ನು ನನ್ನ ದೇವರು ಆಶೀರ್ವದಿಸ್ತಾರೆ. ಫಲಿತವಾಗಿ
ನೀವು ಅನೇಕರಿಗೆ ಆಶೀರ್ವಾದವಾಗಿ ಮಾರ್ಪಡ್ತೀರಿ. ಅಂತಹ ಆಶೀರ್ವಾದಕರವಾದ ಜೀವಿತ ನನಗೂ ಬೇಕು ಎನ್ನುವಂತವ್ರಿದ್ರೆ ನೀವಿದ್ದ ಸ್ಥಳದಲ್ಲಿ ಮೊಳಕಾಲೂರಿ ನನ್ನೊಂದಿಗೆ ಪ್ರಾರ್ಥಿಸುವಿರಾ? ಪರಿಶುದ್ಧನಾದ ತಂದೆಯೇ, ಬಹು ನೇರವಾಗಿ ಬಹು ಸ್ಪಷ್ಟವಾಗಿ ನಿಮ್ಮ ವಾಕ್ಯದಿಂದ ದೇವರೇ ನಮ್ಮ ಲೋಪಗಳನ್ನು ನಮ್ಮ ಬಲಹೀನತೆಗಳನ್ನು ತಿಳಿಯಪಡಿಸಿದಿರಿ. ದೇವರೇ ನಿಮಗೆ ಸ್ತೋತ್ರಗಳು. ಬಿತ್ತಲ್ಪಟ್ಟ ಈ ವಾಕ್ಯ ಫಲಿಸುವಂತೆ ಮಾಡಿರಿ. ವಾಕ್ಯಾನುಸಾರವಾಗಿ ದೇವರೇ ಕುಟುಂಬ ಕಟ್ಟಿಕೊಳ್ಳುವುದಕ್ಕಾಗಿ, ವಿದ್ಯಾಭ್ಯಾಸ ಮಾಡುವುದಕ್ಕಾಗಿ ದೇವರೇ ನಮಗಿರುವ ಕೆಲಸವನ್ನು, ವೃತ್ತಿಯನ್ನು, ವ್ಯವಸಾಯವನ್ನು, ವ್ಯಾಪಾರವನ್ನು, ಉದ್ಯೋಗವನ್ನು ಮಾಡುವಂತಹ ನೈಪುಣ್ಯತೆಯನ್ನು ನಮಗೆ ದಯಪಾಲಿಸಿರಿ. ಕಷ್ಟಪಡುವ ಮನಸ್ಸು ಕೊಡಿರಿ. ಬುದ್ಧಿಹೀನತೆ ನಮ್ಮಿಂದ ದೂರ ಮಾಡಿರಿ. ಬುದ್ಧಿ ಇಲ್ಲದಂತೆ ಮಾಡುವ ಯಾವ ಕೆಲಸ ಕೂಡ ನಮಗೆ ಆಶೀರ್ವಾದವಲ್ಲ. ಜ್ಞಾನವುಳ್ಳವರಾಗಿ ಜೀವಿಸುವ ಕೃಪೆ ಕೊಡಿರಿ. ನನ್ನ ಮಗನೇ, ನೀನು ಜ್ಞಾನವನ್ನು ಸಂಪಾದಿಸು, ಆಗ ನಾನು ಸಂತೋಷಿಸುತ್ತೇನೆ ಎಂದು ಹೇಳಿದ್ದೀರಿ. ದೇವರೇ, ಜ್ಞಾನವುಳ್ಳವರಾಗಿ ಜೀವಿಸುವ ಜೀವಿತ ನಮಗೆ ದಯಪಾಲಿಸಿರಿ. ಪವಿತ್ರರಾಗಿ ಜೀವಿಸುವ ಕೃಪೆ ನಮಗೆ ದಯಪಾಲಿಸಿರಿ. ನಿಮಗೆ ಘನವಾದ ಸಾಕ್ಷಿಗಳಾಗಿ ನಾವು ಜೀವಿಸುವ ಹಾಗೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್.